ನಿಯಮಿತ ಧ್ಯಾನವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಅನೇಕ ಜನರು ಮನೆಯಲ್ಲಿ ಧ್ಯಾನ ಮಾಡಲು ಸಾಧ್ಯವಿಲ್ಲ ಎಂದು ಕಂಡಿರುತ್ತಾರೆ. ಕೆಲವು ಸುಲಭವಾದ ಸಲಹೆಗಳನ್ನು ಅನುಸರಿಸುವ ಮೂಲಕ ಅವರು ಚೆನ್ನಾಗಿ ಧ್ಯಾನಿಸಬಹುದು. ಇಂದಿನ ಒತ್ತಡದ ಜೀವನದಲ್ಲಿ ಜನರು ತಮ್ಮನ್ನು ತಾವು ಶಾಂತವಾಗಿ ಮತ್ತು ಆರೋಗ್ಯವಾಗಿರಲು ಬಹಳಷ್ಟು ಧ್ಯಾನ ಮಾಡುತ್ತಾರೆ. ಅನೇಕ ಜನರು ಜಿಮ್ಗೆ ಹೋಗುತ್ತಾರೆ. ಅನೇಕ ಜನರು ಯೋಗ ಮಾಡುತ್ತಾರೆ. ಅನೇಕ ಜನರು ಯೋಗ ಧ್ಯಾನವನ್ನು ಮಾಡಲು ಇಷ್ಟಪಡುತ್ತಾರೆ. ಅನೇಕ ಜನರು ಬಯಸಿದ್ದರೂ ಸಹ ಮನೆಯಲ್ಲಿ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ಹಲವು ಕಾರಣಗಳಿರಬಹುದು. ನೀವು ಮನೆಯಲ್ಲಿ ಧ್ಯಾನ ಮಾಡಲು ಬಯಸಿದರೆ ನೀವು ಅದನ್ನು ತುಂಬಾ ಸುಲಭವಾದ ರೀತಿಯಲ್ಲಿ ಮಾಡಬಹುದು. ಕೆಲವು ಹೆಲ್ತ್ ಕೇರ್ ಅಪ್ಲಿಕೇಶನ್ ಮೂಲಕ, ಕೆಲವು ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಸುಲಭವಾಗಿ ಧ್ಯಾನ ಮಾಡಬಹುದು. ಮನೆಯಲ್ಲಿ ಧ್ಯಾನ ಮಾಡಲು ಕೆಲವು ಟಿಪ್ಸ್ಗಳು ಇಲ್ಲಿವೆ. ನಂಬರ್ 1, ಟೈಮ್ ಸೆಟ್ ಮಾಡಿಕೊಳ್ಳಿ. ಧ್ಯಾನ ಮಾಡಲು ಸರಿಯಾದ ಸಮಯವನ್ನು ಸೆಟ್ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ನೀವು ಯಾವ ಟೈಮ್ನಲ್ಲಿ ಫ್ರೀ ಇರುತ್ತೀರೋ ಆ ಟೈಮ್ನಲ್ಲಿ ಧ್ಯಾನ ಮಾಡುವುದು ಉತ್ತಮ. ನಂಬರ್ 2, ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಮನೆಯಲ್ಲಿ ಧ್ಯಾನ ಮಾಡುವುದು ಅನೇಕ ಜನರಿಗೆ ದೊಡ್ಡ ಕೆಲಸವಾಗಿದೆ. ಮನೆಯಲ್ಲಿ ಶಾಂತವಾದ ಸ್ಥಳ ಇಲ್ಲದ ಕಾರಣದಿಂದ ನೀವು ಮೆಡಿಟೇಷನ್ ಕ್ಲಾಸ್ಗೆ ಹೋಗಬಹುದು. ಮನೆಯಲ್ಲಿ ವಿಶ್ರಾಂತಿ ಮತ್ತು ಧ್ಯಾನ ಮಾಡಲು ಶಾಂತವಾದ ಸ್ಥಳವನ್ನು ಹುಡುಕುವುದು ಉತ್ತಮ. ನಂಬರ್ 3, ಸರಿಯಾಗಿ ಕುಳಿತುಕೊಳ್ಳಿ. ಧ್ಯಾನವನ್ನು ಮೆಡಿಟೇಷನ್ ಕ್ಲಾಸ್ನಲ್ಲಾದರೂ ಮಾಡಿ, ಮನೆಯಲ್ಲಾದರೂ ಮಾಡಿ. ಮೊದಲು ಧ್ಯಾನ ಮಾಡಲು ಸರಿಯಾದ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಮುಖ್ಯ. ಆರಾಮವಾಗಿ ಮತ್ತು ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನನ್ನು ನೇರವಾಗಿರಿಸಿ. ನಂಬರ್ 4, ಧ್ಯಾನಕ್ಕೆ 2 ಗಂಟೆಗಳ ಮೊದಲು ಲಘು ಆಹಾರವನ್ನು ಸೇವಿಸಿ. ಧ್ಯಾನ ಮಾಡುವಾಗ ನಿಮಗೆ ನಿದ್ರೆ ಬರದಂತೆ ಲಘುವಾಗಿ ಏನನ್ನಾದರೂ ಸೇವಿಸಿ. ನಂಬರ್ 5, ಸರಿಯಾಗಿ ಕೇಂದ್ರೀಕರಿಸಿ. ಧ್ಯಾನ ಮಾಡುವಾಗ ಉಸಿರಾಟದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ನೀವು ಉಸಿರಾಡುವುದನ್ನು ಗಮನಿಸಿ. ಉಸಿರು ಒಳಗೆ ಹೊರಗೆ ಹೋಗುವ ಸ್ಥಿತಿಯನ್ನು ಗಮನವಿಟ್ಟು ಕೇಂದ್ರೀಕರಿಸಿ. ಹೀಗೆ ಮಾಡುವುದರಿಂದ ಧ್ಯಾನವು ಸುಲಭವಾಗಬಹುದು. ನಂಬರ್ 6, ಧ್ಯಾನದ ವಿಡಿಯೋಗಳನ್ನು ನೋಡಿ. ಧ್ಯಾನ ಮಾಡುವಾಗ ನಿಮಗೆ ಏಕಾಗ್ರತೆಯಿಂದ ಮಾಡಲು ಸಾಧ್ಯವಾಗುತ್ತಿದ್ದರೆ ಇಂಟರ್ನೆಟ್ನಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಲಭ್ಯವಿರುವ ಧ್ಯಾನದ ಸಂಗೀತ ಅಥವಾ ವಿಡಿಯೋಗಳ ಸಹಾಯವನ್ನು ನೀವು ತೆಗೆದುಕೊಳ್ಳಬಹುದು. ನಂಬರ್ 7, ಕಣ್ಣುಗಳನ್ನು ನೋಡಿಕೊಳ್ಳಿ. ಧ್ಯಾನ ಮಾಡಿದ ನಂತರ ಅವಸರದಲ್ಲಿ ಕಣ್ಣು ತೆರೆಯಬೇಡಿ. ಮೊದಲು ಕೈಗಳನ್ನು ಉಜ್ಜಿ ನಂತರ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ನಂತರ ಕಣ್ಣುಗಳನ್ನು ನಿಧಾನವಾಗಿ ಬಿಡಿ. ಧ್ಯಾನ ಮಾಡುವಾಗ ನೀವು ಧ್ಯಾನ ಸಂಗೀತವನ್ನು ಸಹ ಕೇಳಬಹುದು. ಈ ಎಲ್ಲ ಟಿಪ್ಸ್ಗಳನ್ನು ಕೇವಲ 1 ದಿನ ಅಥವಾ 2 ದಿನಗಳವರೆಗೆ ರೂಢಿಸಿಕೊಳ್ಳುವುದರಿಂದ ನೀವು ಧ್ಯಾನದ ಅಭ್ಯಾಸವನ್ನು ಪಡೆಯುವುದಿಲ್ಲ. ಆದರೆ ನೀವು ಧ್ಯಾನವನ್ನು ನಿಯಮಿತವಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ನೆನಪಿನಲ್ಲಿಡಿ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡುವುದರ ಮೂಲಕ ನಮ್ಮ ಮನೋಬಲ ಹೆಚ್ಚಿಸಿ. ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಹೊಸ ಟಾಪಿಕ್ ಜೊತೆ ಮತ್ತೊಮ್ಮೆ ಬರುತ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಾಲೆಜ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದ ವಿಡಿಯೋ. ಜೈ ಹಿಂದ್.